ನಮಸ್ತೆ. 25/12/2024 ಬುಧವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ದಶಮಿ ಅನ್ನುವ 10ನೇ ತಿಥಿ ಇದೆ. ಹಂಗಾಗಿ ತಿಥಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರವಿದೆ ಮಧ್ಯಾಹ್ನ 3:21:53 ಆದರೆ ಯೋಗ ಶುಭಕರವಾಗಿಲ್ಲ. ಮೃತ್ಯು ಅಂತ ಇರೋದರಿಂದ ಕಾರ್ಯಗಳಲ್ಲಿ ಖಂಡಿತವಾಗಿ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಕ್ಷೀಣಿಸಿರುವವರನ್ನ ಕೇರ್ ತಗೊಂಡು ನೋಡ್ಕೊಳ್ಳಿ, ತಂದೆ ತಾಯಿಗಳು ಅಥವಾ ದೊಡ್ಡವರು ಯಾರೇ ಆದರೂ. ಆಮೇಲೆ ಬರುವಂಥ ಅಂದರೆ ಮಧ್ಯಾಹ್ನ 3:22 ಮೇಲೇನೂ ಕೂಡ ಸ್ವಾತಿ ನಕ್ಷತ್ರ ಅಶುಭವಾಗಿದೆ. ಆದ್ದರಿಂದ ಈ ದಿನ ಖಂಡಿತವಾಗಿಯೂ ಶುಭ ಕಾರ್ಯಗಳಿಗೆ ತಕ್ಕಂಥದ್ದಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತಿನ ದಿನದಲ್ಲಿ 2 ನಕ್ಷತ್ರವೂ ಶುಭಕರವಾಗಿಲ್ಲ. ಚಿತ್ತಾ ನಕ್ಷತ್ರ ರಾಕ್ಷಸಗಣ, ಸ್ವಾತಿ ನಕ್ಷತ್ರ ದೇವಗಣ, ಇಷ್ಟಕ್ಕೂ ಅದು ಮಹಾನಕ್ಷತ್ರ. ಆದರೂ ಈ ದಿನ ಇವತ್ತು ತಿಥಿ ನಕ್ಷತ್ರ ವಾರ ಇದೆಲ್ಲ ತಗೊಂಡ್ರೆ ಅಶುಭವಾಗಿದೆ. ಡೈಲಿ ಸ್ವಾತಿ ನಕ್ಷತ್ರ ಕೆಟ್ಟೋದು ಅಂತಲ್ಲ, ಶುಭವೇ. ಇವತ್ತಿನ ದಿನ ಅಶುಭವಾಗಿದೆ ಅಷ್ಟೇ. ಇವತ್ತು ಸೂರ್ಯೋದಯ 6:39, ಸೂರ್ಯ ಅಸ್ತಮನ ಸಂಜೆ 6:01. ಇವತ್ತಿನ ದಿನದಲ್ಲಿ ತುಲಾರಾಶಿ ಇದೆ. ತುಲಾರಾಶಿ ಹಂಗೆ ಅಂತಂದಾಗ ಚಿತ್ತಾ ನಕ್ಷತ್ರವೇ ಫಸ್ಟ್ ಬರುತ್ತದೆ, ಅಂದರೆ 3ನೇ ಪಾದ ಬರುತ್ತದೆ. 6:39 ಬೆಳಗ್ಗೆಯಿಂದ 8:37 ಬೆಳಗ್ಗೆವರೆಗೂ. 8:37 ಮೇಲೆ 3:22 ಮಧ್ಯಾಹ್ನದವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ. ಆನಂತರ ಅಂದರೆ 3:22ಕ್ಕೆ ಚಿತ್ತಾ ನಕ್ಷತ್ರವೇ ಮುಗಿತದೆ. ಮಧ್ಯಾಹ್ನ 3:22 ಮೇಲೆ ರಾತ್ರಿ 10:06 ಸ್ವಾತಿ ನಕ್ಷತ್ರ 1ನೇ ಪಾದ. ರಾತ್ರಿ 10:06 ಮೇಲೆ ಬೆಳಗಿನ ಜಾವ 4:49 ಸ್ವಾತಿ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 4:49 ಮೇಲೆ ಸ್ವಾತಿ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗಿ ಈ ಸ್ವಾತಿ ನಕ್ಷತ್ರ ನಾಳೆಯವರೆಗಿರುತ್ತದೆ. ನಾಳೆ ಅಂತಂದರೆ ಖಂಡಿತವಾಗಿಯೂ 26ನೇ ತಾರೀಕು ಈ ನಕ್ಷತ್ರವಿದೆ, ಅಂದರೆ ಸ್ವಾತಿ ನಕ್ಷತ್ರ. ಅದು ಸಂಜೆ 6:09:16 ನಾಳೆ ಏಕಾದಶಿಯೂ ಇದೆ. ಏಕಾದಶಿ ವ್ರತಾನುಷ್ಠಾನಗಳನ್ನು ಮಾಡಬಹುದು. ನಾಳೆಯ ಶುಭ ದಿನವೇ ಅಂದರೆ ಗುರುವಾರ 26ನೇ ತಾರೀಕು ಡಿಸೆಂಬರ್ ತಿಂಗಳು 2024 ಕೃಷ್ಣ ಪಕ್ಷ. ಹಂಗಾಗಿ ನಾಳೆ ಶುಭ ದಿನವಾಗಿದೆ. ಅಂದರೆ ಶುಭ ನಕ್ಷತ್ರವಿದೆ. ಸ್ವಾತಿ ಮತ್ತು ವಿಶಾಖ 2 ನಕ್ಷತ್ರವು ಶುಭವನ್ನೇ ಕೊಡುತ್ತದೆ. ಸಾಯಂಕಾಲವರೆಗೂ ಸ್ವಾತಿ ನಕ್ಷತ್ರ ಶುಭವಾಗಿ, ಆನಂತರ ಬರುವ ವಿಶಾಖ ನಕ್ಷತ್ರವು ಶುಭವಾಗಿದೆ. ಆದ್ದರಿಂದಾಗಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಮುಹೂರ್ತ ಕಾರ್ಯಗಳು ಏನು ಬೇಡ ಅಂತಂದರೆ ಧನುರ್ಮಾಸ, ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಆದ್ದರಿಂದ ನೋಡ್ಕೊಳ್ಳಿ. ಮತ್ತಷ್ಟು ವಿಶೇಷಗಳನ್ನ ಇವತ್ತು ನೋಡೋಕೆ ಹೋದರೆ ಅಂದರೆ 25ನೇ ತಾರೀಕು ಇವತ್ತಕ್ಕೆ ಹಿಂದಿರುಗೋಣ. ಇವತ್ತು ಏನಿದೆ ಅಂತ ಮತ್ತಷ್ಟು ವಿಶೇಷಗಳನ್ನ ನೋಡೋಕೆ ಹೋದರೆ ನಕ್ಷತ್ರ ಚಿತ್ತಾ ಮತ್ತು ಸ್ವಾತಿ ಅಂತ 2 ನಕ್ಷತ್ರಗಳಿದೆ. ಚಿತ್ತಾ ನಕ್ಷತ್ರದ ಅಧಿಪತಿ ಕುಜಗ್ರಹ, ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು. ಹಂಗಾಗಿ 2 ಗ್ರಹಗಳು ಅಶುಭ ಗ್ರಹಗಳು ಅಂತ ನಮ್ಮ ಲಿಸ್ಟಲ್ಲಿ ಇರುತ್ತದೆ. ಆದರೂ ಕುಜನು ಶುಭ ಸ್ಥಾನದಲ್ಲಿ ಕೂತಿದ್ರೆ ಕುಜನಷ್ಟು ಕೊಡುವಂಥ ಗ್ರಹವೂ ಯಾರೂ ಇಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಒಳ್ಳೆಯದು, 100% ಕೆಟ್ಟೋದನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ನೋಡುವಂಥದ್ದು 100% ಕೆಟ್ಟೋದು ಅಂತ ನೋಡುವ ಯಾರಿಗೆ ಅಂತ ನೋಡಿದಾಗ ಮೀನರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಅಶುಭ ದಿನವಾಗಿದೆ. ಹಂಗಾಗಿ ಯಾವ ಪ್ರಯತ್ನಗಳು ನೀವು ನಿಮ್ಮ ನಕ್ಷತ್ರ ಪ್ರಕಾರ ಬೇಡ. ಆದರೆ ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ಅಣ್ಣ ತಮ್ಮಂದರು ಅಥವಾ ತಂದೆ ತಾಯಿಗಳು, ಗುರು ಹಿರಿಯರು ಇವರಿಂದ ಅವರ ಹಸ್ತಾಂತರದಿಂದ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ನೋಡಿಕೊಂಡು ಮುಂದುವರಿಸಿ. ಇವತ್ತಿನ ದಿನದಲ್ಲಿ ಇಷ್ಟು ವಿಷಯಗಳು ಅಂತಂದರೆ ನಾವು ನೋಡೋದು 100% ಒಳ್ಳೆಯ ಟೈಮ್ ಯಾವಾಗ ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಬೆಳಿಗ್ಗೆ 6:39 8:02 AM ಅಂದರೆ ಬೆಳಗ್ಗೆ ಶುಭ ಸಮಯ, ಮತ್ತು 9:31 ಬೆಳಗ್ಗೆ AM 11:41 AM ಬೆಳಗ್ಗೆವರೆಗೂ ಇದೊಂದು ಶುಭ ಸಮಯ. ಮಧ್ಯಾಹ್ನ 1:47 PM ಮಧ್ಯಾಹ್ನ 3:20 PM ಅಂದರೆ ಮಧ್ಯಾಹ್ನದವರೆಗೂ ಶುಭ ಸಮಯವಾಗಿದೆ. ಸಂಜೆ 5:15 ರಾತ್ರಿ 9:35 ಇದು ಒಂದು ಶುಭ ಸಮಯ. ಮತ್ತು ರಾತ್ರಿ 11:26 5:03 ಶುಭ ಸಮಯವಾಗಿದೆ. 5:03 ಮೇಲೆ ಬ್ರಹ್ಮ ಮುಹೂರ್ತ, ಅದು ಅಷ್ಟು ತೂಕ ಇಲ್ಲ. ಯಾಕೆಂತಂದರೆ ವಿಷಕಾಲ ಸ್ಟಾರ್ಟ್ ಆಗಿರೋದ್ರಿಂದ
ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇಷ್ಟೆಲ್ಲ ಇವತ್ತಿನ ದಿನ ಹೇಗಿದೆ ಅಂತ ನೋಡಿದ್ವಿ. ಇದರಲ್ಲೂ 100% ಕೆಟ್ಟೋದು ಅಂತ ಕೆಟ್ಟ ಟೈಮನ್ನು ನೋಡ್ಕೊಳ್ಳೋಣ. ಬೆಳಗ್ಗೆ 8:04 9:29 ಯಮಕಂಡ ಕಾಲ, 11:43 ಮಧ್ಯಾಹ್ನ 1:22 ಮೃತ್ಯು, ಪ್ರಯಾಣಗಳಲ್ಲಿ ಎಚ್ಚರ, 11:57 12:43 ದುರ್ಮುಹೂರ್ತ, ಹೊಸದಾಗಿ ಸ್ಟಾರ್ಟ್ ಮಾಡುವ ಯಾವ ಕಾರ್ಯಗಳು ಈ ಸಮಯದಲ್ಲಿ ಬೇಡ. ಮಧ್ಯಾಹ್ನ 12:20 1:45 PM ವರೆಗೂ ಅಂದರೆ ಮಧ್ಯಾಹ್ನ ರಾಹುಕಾಲ. ದೇವಿ ಪೂಜೆ ಮಾಡ್ಬೋದು, ರಾಹು ಶಾಂತಿ ಮಾಡ್ಬೋದು. ರಾಹು ಗ್ರಹಕ್ಕೆ ಉದ್ದಿನ ಕಾಳು, ನೀಲಿ ಹೂವು ಅಥವಾ ಬಿಳಿ ಹೂವು ಇದನ್ನಿಟ್ಟು ಧ್ಯಾನ ಮಾಡ್ಕೋಬೋದು. ಮಧ್ಯಾಹ್ನ 12:20 1:45 ವಿಷಕಾಲವೂ ಸೇರುತ್ತದೆ. ಆದ್ದರಿಂದ ಈ ಸಮಯವನ್ನು ಎಚ್ಚರದಿಂದ ದಾಟಬೇಕು. ಮಧ್ಯಾಹ್ನ 3:22 ಸಂಜೆ 5:13 ಮೃತ್ಯು ಇದೆ, ಪ್ರಯಾಣಗಳಲ್ಲಿ ಗಮನ. ಅದೇ ಥರ ಸಂಜೆ 6:05 ಮೃತ್ಯು ಇದೆ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕು. ಯಾಕೆಂತಂದರೆ ಅಲ್ಲಿಂದ ಸ್ಟಾರ್ಟ್ ಆಗುವ ಸಮಯ ರಾತ್ರಿಯವರೆಗೂ ಅಶುಭವಾಗಿರೋದರಿಂದ. ಇಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿವೆ. ಇದರಂತೆ ನೋಡಿಕೊಂಡು ಮಾಡಿಕೊಂಡ್ರೆ ದೋಷಗಳನ್ನು ದೂರ ಮಾಡ್ಬೋದು. ಮತ್ತು ವಿಷಯಗಳನ್ನ ನಾವು ನೋಡೋಕ್ಕೆ ಹೋದರೆ ತಾರಾ ಮತ್ತು ಚಂದ್ರಬಲ ಅಂತ ನೋಡ್ತೀವಿ. ಇದರಲ್ಲಿ ಇವತ್ತಿನ ದಿನ ಪ್ರಕಾರ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹೆಂಗಿದೆ, ನಕ್ಷತ್ರ ಯೋಗಗಳು ಹಂಗೆ ಅಂತ ಫಸ್ಟ್ ನೋಡಬೇಕು. ಆಮೇಲೆ ತಿಥಿ ನೋಡಬೇಕು, ನಕ್ಷತ್ರದಿಂದ ಬರುವ ಯೋಗಗಳನ್ನು ನೋಡಬೇಕು. ದಿನಪೂರ್ತಿ ಮೃತ್ಯು ಅಶುಭವೂ ಇರೋದರಿಂದ ಎಲ್ಲ ನಕ್ಷತ್ರದವರೆಗೂ ದೋಷವೇ. ಆದ್ದರಿಂದ ತಾರಾ ಮತ್ತು ಚಂದ್ರಬಲವನ್ನು ಇವತ್ತು ನೀವು ಆಚರಿಸುವಂಥದ್ದು ಶುಭವಲ್ಲ. ತಾರಾಬಲ ಚಂದ್ರಬಲ ನೋಡಿಬಿಟ್ಟು ಶುಭವಾಗಿರುತ್ತದೆ ಅಂತಂದರೆ ನಕ್ಷತ್ರ ದೋಷ ಅಲ್ಲಿ ಕಾಡುತ್ತದೆ. ಆದ್ದರಿಂದಾಗಿ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಈ ರೀತಿಯಾದ ದಿನದಲ್ಲಿ ದೇವರ ಪ್ರಾರ್ಥನೆ, ಹಿರಿಯರ ಆಶೀರ್ವಾದ, ಸ್ವಲ್ಪ ಶಾಂತವಾಗಿರುವಂಥದ್ದು ಇದನ್ನೆಲ್ಲ ನಮಗೆ ಅನುಕೂಲ ಕೊಡುತ್ತದೆ. ಖಂಡಿತವಾಗಿ ಇದನ್ನು ಆಚರಿಸಿ, ಕಾರ್ಯಗಳಲ್ಲಿ ಗೆಲುವು ಉಂಟು, ದೇವರ ಅನುಗ್ರಹವೂ ಬಂದು ಸೇರುತ್ತದೆ. ಹೀಗಾಗಿ 25ನೇ ತಾರೀಕು ಹೆಂಗಿದೆ ಅಂತ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.